T20 ವಿಶ್ವಕಪ್ ಗೆದ್ದಾಗಿದೆ. 140 ಕೋಟಿ ಭಾರತೀಯರು ಇನ್ನೂ ಕೂಡ ಸೆಲೆಬ್ರೇಷನ್ ಗುಂಗಿನಲ್ಲೇ ಇದ್ದಾರೆ. ಟೀಮ್ ಇಂಡಿಯಾದ ಈ ಅದ್ಭುತ ಗೆಲುವಿಗೆ ಎಲ್ಲ ಆಟಗಾರರ ಕೊಡುಗೆ ಕೂಡ ಇದೆ. ಬಟ್ ಎಲ್ಲರಿಗಿಂತ ತುಂಬಾನೇ ಸ್ಪೆಷಲ್ ಅನ್ಸೋದು ಇಶಾನ್ ಕಿಶನ್. ಯಾಕಂದ್ರೆ ಟೂರ್ನಿ ಆರಂಭವಾಗುವಂತ 2 ತಿಂಗಳ ಮುಂಚೆ ತಂಡದಲ್ಲೇ ಇಲ್ಲದಂತ ಕಿಶನ್ ಈಗ ವಿಶ್ವಕಪ್ ಗೆಲುವಿನಲ್ಲಿ ಹೀರೋ ಆಗ್ತಾರೆ ಅಂತ ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಸೊ ಇಶಾನ್ ಕಿಶನ್ ಕಮ್ ಬ್ಯಾಕ್ ಹಿಂದಿನ ಸೀಕ್ರೆಟ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. T20 ವಿಶ್ವಕಪ್ಗೂ ಮುನ್ನ ಭಾರತ ತಂಡದಲ್ಲಿ ಹಲ್ಚಲ್ ಎಬ್ಬಿಸಿದ ಆಟಗಾರ ಅಭಿಷೇಕ್ ಶರ್ಮಾ. ಬಟ್ ಟೂರ್ನಿ ಆರಂಭವಾದ ಮೇಲೆ ಮೊದಲ 3 ಪಂದ್ಯಗಳಲ್ಲಿ ಹ್ಯಾಟ್ರಿಕ್ ಡಕ್. ಆ ನಂತರ ಕೂಡ ಅಭಿಷೇಕ್ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬರಲಿಲ್ಲ. ಸೊ ಇಂಥ ಟೈಮಲ್ಲಿ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತದ್ದೇ ಇಶಾನ್ ಕಿಶನ್. ಓಪನರ್ ಆಗಿಯೂ ಸೈ, ಒನ್ ಡೌನ್ ಬ್ಯಾಟರ್ ಆಗಿಯೂ ಜೈ ಅಂತ ಬ್ಯಾಟ್ ಹಿಡಿದಾಗ್ಲೆಲ್ಲ ಎದುರಾಳಿ ಬೌಲರ್ಗಳ ಬೆವರಿಡಿಸ್ತಾ ಇದ್ರು. ಟೂರ್ನಿ ಯುದ್ಧಕ್ಕೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿ 300+ ರನ್ಗಳನ್ನ ಕಲೆ ಹಾಕಿದ್ರು. ಆದ್ರೆ 2 ತಿಂಗಳ ಹಿಂದೆ T20 ವಿಶ್ವಕಪ್ನಲ್ಲಿ ಆಡ್ತೀನಿ ಅಂತ ಖುದ್ದು ಇಶಾನ್ ಕಿಶನ್ಗೂ ಕೂಡ ಗೊತ್ತಿರಲಿಲ್ಲ. ನ್ಯೂಜಿಲೆಂಡ್ ವಿರುದ್ಧದ ಸರಣಿಗೆ ಅಚ್ಚರಿಯಂತೆ ಆಯ್ಕೆಯಾಗಿದ್ದ ಕಿಶನ್. ಜನವರಿ ತಿಂಗಳ ಕೊನೆಯಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ 5 ಪಂದ್ಯಗಳ T20 ಸರಣಿಗೆ ಇಶಾನ್ ಕಿಶನ್ ಅಚ್ಚರಿ ಎನ್ನುವಂತೆ ಸೆಲೆಕ್ಟ್ ಆಗಿದ್ರು. ಯಾಕಂದ್ರೆ ಅದಕ್ಕೂ ಮುನ್ನ 2 ವರ್ಷಗಳಿಂದ ಅವರು ಭಾರತ ಪರ ಪಂದ್ಯಗಳನ್ನೇ ಆಡಿರಲಿಲ್ಲ. ಹೀಗಿದ್ರು ಕೂಡ BCCIನ ಮ್ಯಾನೇಜ್ಮೆಂಟ್ ಇಶಾನ್ ಕಿಶನ್ಗೆ ಚಾನ್ಸ್ ಕೊಡ್ತಾರೆ. ಸೊ ಇದೇ ವೇಳೆ ಇಂಜುರಿಯಿಂದಾಗಿ ತಿಲಕ್ ವರ್ಮಾರನ್ನ ತಂಡದಿಂದ ಕೈ ಬಿಡಬೇಕಾಗಿತ್ತು. ಹೀಗಾಗಿ ತಿಲಕ್ ಪ್ಲೇಸ್ಗೆ ಕಿಶನ್ನ ಪಿಕ್ ಮಾಡ್ತಾರೆ. ಸೊ ಈ ಅವಕಾಶವನ್ನ 2 ಕೈಗಳಿಂದ ಬಾಚಿಕೊಂಡಂತ ಕಿಶನ್ ಹಿಂತಿರುಗಿ ನೋಡ್ಲೇ ಇಲ್ಲ. 5 ಪಂದ್ಯಗಳ ಸರಣಿಯಲ್ಲಿ 4 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದಂತ ಕಿಶನ್ 1 ಶತಕ ಸೇರಿದಂತೆ 215 ರನ್ಗಳನ್ನ ಕಲೆ ಹಾಕ್ತಾರೆ. ಈ ಮೂಲಕ T20 ವಿಶ್ವಕಪ್ನ ಪ್ಲೇಯಿಂಗ್ 11ನಲ್ಲೂ ಕೂಡ ಚಾನ್ಸ್ ಕೊಡಲೇಬೇಕು ಎನ್ನೋ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಕೊನೆಗೆ ಓಪನರ್ ಆಗಿದ್ದ ಸಂಜು ಅವರನ್ನೇ ವಿಶ್ವಕಪ್ನಲ್ಲಿ ಡ್ರಾಪ್ ಮಾಡಿ ಇಶಾನ್ ಕಿಶನ್ಗೆ ಓಪನರ್ ಆಗಿ ಚಾನ್ಸ್ ಅನ್ನ ಕೊಡುತ್ತೆ ಮ್ಯಾನೇಜ್ಮೆಂಟ್. ಈ ವೇಳೆ ಮತ್ತೆ ಪಾಕೆಟ್ ಡೈನಮೋ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅದರಲ್ಲೂ ಪಾಕಿಸ್ತಾನ ವಿರುದ್ಧ ಅಭಿಷೇಕ್ ಶರ್ಮಾ ಡಕ್ಔಟ್ ಆದಾಗ ಕ್ರೂಷಿಯಲ್ ಟೈಮಲ್ಲೂ ಕೂಡ 77 ರನ್ಗಳ ಇನ್ನಿಂಗ್ಸ್ ಅನ್ನ ಆಡ್ತಾರೆ. ಅಂಡ್ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ 38 ರನ್ಸ್, ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ 54 ರನ್ ಗಳಿಸಿದ ಕಿಶನ್ ಬ್ಯಾಟಿಂಗ್ ಆರ್ಡರ್ನಲ್ಲಿ ಬೆನ್ನೆಲುಬಾಗ್ತಾರೆ. ಸೊ 9 ಪಂದ್ಯಗಳಿಂದ 3 ಅರ್ಧಶತಕ ಸೇರಿ 317 ರನ್ಗಳನ್ನ ಕಲೆ ಹಾಕಿದ್ರು. ಅದು ಕೂಡ 193+ ಸ್ಟ್ರೈಕ್ ರೇಟ್ನಲ್ಲಿ. ಅಂಡ್ ಫೀಲ್ಡಿಂಗ್ನಲ್ಲೂ ಕೂಡ ಕಿಶನ್ ಕಡೆಯಿಂದ ಅದ್ಭುತವಾದಂತಹ ಪ್ರದರ್ಶನ ಬಂದಿದೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯೇ ಟರ್ನಿಂಗ್ ಪಾಯಿಂಟ್. ಇನ್ನು ಇಶಾನ್ ಕಿಶನ್ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡೋಕೆ ಮುಖ್ಯ ಕಾರಣವೇ ದೇಶಿ ಟೂರ್ನಿಯಲ್ಲಿನ ಅವರ ಅದ್ಭುತವಾದಂತಹ ಪ್ರದರ್ಶನ. ಯಾವಾಗ ಟೀಮ್ ಇಂಡಿಯಾದಿಂದ ಇಶಾನ್ ಕಿಶನ್ ರನ್ನ ಹೊರಗಿಡ್ತಾರೋ ಸೊ ಅಲ್ಲಿ ಕಿಶನ್ಗೆ ಕಮ್ ಬ್ಯಾಕ್ ಮಾಡೋಕೆ ಸಿಕ್ಕಿದ್ದೇ ದೇಶೀಯ ಟೂರ್ನಿಗಳು. ಬುಚಿಬಾಬು ಟೂರ್ನಮೆಂಟ್, IPL, ರಣಜಿ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ 2025ರಲ್ಲಿ ಜಾರ್ಖಂಡ್ ಪರ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಕ್ಯಾಪ್ಟನ್ ಆಗಿ ಇಡೀ ತಂಡವನ್ನ ಒಬ್ಬ ಬ್ಯಾಟರ್ ಆಗಿ ಕೂಡ ಅದ್ಭುತವಾಗಿ ಲೀಡ್ ಮಾಡ್ತಾರೆ. 10 ಪಂದ್ಯಗಳಲ್ಲಿ 197+ ಸ್ಟ್ರೈಕ್ ರೇಟ್ನಲ್ಲಿ 510 ರನ್ಗಳೊಂದಿಗೆ ಟೂರ್ನಮೆಂಟ್ನ ಹೈಯೆಸ್ಟ್ ಸ್ಕೋರರ್ ಆಗ್ತಾರೆ. ಸೊ T20 ಫಾರ್ಮೆಟ್ಗೆ ಹೇಳಿ ಮಾಡಿಸಿದಂತಹ ಪರ್ಫಾರ್ಮೆನ್ಸ್ ಇದು. ಅಂಡ್ ಫೈನಲ್ ಮ್ಯಾಚ್ ಅಲ್ಲಿ 49 ಎಸೆತಗಳಲ್ಲಿ ಭರ್ಜರಿ ಶತಕ ಬಾರಿಸೋ ಮೂಲಕ ಜಾರ್ಖಂಡ್ ತಂಡವನ್ನ ಚೊಚ್ಚಲ ಬಾರಿಗೆ ಸ್ಮ್ಯಾಟ್ ಪ್ರಶಸ್ತಿಗೆ ಕೊಂಡೊಯ್ತಾರೆ. ಆಕ್ಚುಲಿ ಈ ಫೈನಲ್ ಪಂದ್ಯವನ್ನ BCCIನ ಮ್ಯಾನೇಜ್ಮೆಂಟ್ನ ಅಧಿಕಾರಿಗಳು ಕೂಡ ವೀಕ್ಷಣೆ ಮಾಡ್ತಿದ್ರು. ಸೊ ಈ ಮ್ಯಾಚ್ ಅಲ್ಲಿ ಕಿಶನ್ ಬ್ಯಾಟಿಂಗ್ ನೋಡಿದಂತ ಅಧಿಕಾರಿಗಳು ಮತ್ತೆ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡೋಕೆ ಬಾಗಿಲು ತೆರೀತಾರೆ. ಸೊ ಈ ಚಾನ್ಸ್ ಸಿಕ್ಕ ಕೂಡಲೇ ಇಶಾನ್ ಕಿಶನ್ ಹಿಂದೆಂದಿಗಿಂತಲೂ ಕೂಡ ಬೆಸ್ಟ್ ಪ್ರದರ್ಶನ ಕೊಡ್ತಾರೆ. ವಿಶ್ವಕಪ್ ಗೆಲುವಿನಲ್ಲಿ ರೂವಾರಿ ಕೂಡ ಆಗ್ತಾರೆ. ಅಂದು ಬೇಡವಾಗಿದ್ದಂತ ಅದೇ ಕಿಶನ್ ಈಗ ಭಾರತ ಪರ ಬ್ರಹ್ಮಾಸ್ತ್ರವಾಗಿದ್ದು ನಿಜಕ್ಕೂ ಕೂಡ ಗ್ರೇಟ್. ನಮಸ್ಕಾರ.